ರೆಡಿ ಆದ್ಲಾ? ಇವತ್ತೇ ರೆಡಿ ಆಗ್ತಾಳೆ, ನಾಳೆ ರೆಡಿ ಆಗ್ತಾಳೆ? ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಫಂಕ್ಷನ್ ಎಲ್ಲ ಮುಗ್ದಿದ್ದಾಯ್ತು. ಅಯ್ಯೋ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಾಳೆ. ಸೀರೆ ಬೇರೆ ಹುಡ್ಕೊಂಬಕ್ಕೆ ಬರ್ತಿರ್ಲಿಲ್ಲ. ನಾನು ಸೀರೆ ಎಲ್ಲ ಉಡಿಸ್ದೆ, ಡ್ರೆಸ್ ಹಾಕೊಂಡು ಹೋಗ್ತೀನಿ ಅನ್ಲಾಕ. ಅದಕ್ಕೆ ಒಡವೆ ಎಲ್ಲ ಹಾಕೊಂಡು ಹೋಗ್ತೀಯ, ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಉಡ್ಕೊಂಡು ಹೋಗು, ಡ್ರೆಸ್ಗೆಲ್ಲ ಒಡವೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಸೀರೆ ಉಡಿಸ್ದೆ. ಆಯಿತು, ಬರ್ತಾ ಇದ್ದಾಳೆ, ದೇವ್ರಿಗೆ ಕೈ ಮುಗಿತಾ ಇದ್ದಾಳೆ. ನೋಡು ಎಷ್ಟು ಒಳ್ಳೆ ಸಂಸ್ಕಾರ ಕಲ್ತಿದ್ದಾಳೆ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಮನೆಗೆ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಮನೆಗೆ ಒಳ್ಳೇದು ಅಂತ ಹೇಳೋದು. ಎಲ್ಲಿಗಾದ್ರೂ ಹೋಗ್ಲಿ ಅವಳು ಹಂಗೇನೆ ದೇವ್ರಿಗೆ ಊದ್ಗಡ್ಡಿ ಬೆಳಗಿ ದೇವ್ರಿಗೆ ಕೈ ಮುಗ್ದು ಹೆಂಗೆ ಹೋಗ್ತಾಳೆ. ಒಳ್ಳೆ ಬುದ್ಧಿ ಕಲ್ತಿದ್ದಾಳಮ್ಮ. ಅಪ್ಪ ಅಮ್ಮ ಇಲ್ದಿದ್ರು ಒಳ್ಳೆ ಸಂಸ್ಕಾರ ಕಲ್ತಿದ್ದಾಳೆ. ಅಕ್ಕ, ನಿಜವಾಗ್ಲೂ ಅವ್ರ ಅಪ್ಪ ಅವ್ರ ಅಮ್ಮ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋಳೋ ಏನೋ. ಇವಾಗ ಹೆಂಗ ನಾವೆಲ್ಲ ಚೆನ್ನಾಗಿ ನೋಡ್ಕೊಂಬಕ್ಕೆ ಮರ್ತ್ಕೊಂಡು ಚೆನ್ನಾಗಿದ್ದಾಳೆ ಬಿಡು. ರೆಡಿ ಆಯ್ದಾ? ಇವತ್ತೇ ರೆಡಿ ಆದಾ? ಮತ್ತೆ ನಾನು ಹೇಳಿಲ್ವಾ ಅವರು ಇವತ್ತೇ ರೆಡಿ ಆಗ್ತೆ, ನಾಳೆಗೆ ರೆಡಿ ಆಗ್ತೆ ಅಂತ ಅಂದೇ ಅಂತಾರೆ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಡ್ರೆಸ್ ಹಾಕೊಂಡು ಹೋಗ್ತೀನಿ, ಸೀರೆ ಉಡ್ಕೊಳಕ್ಕಾಗಲ್ಲ, ನನಗೆ ಬರೋದಿಲ್ಲ ಅಂತ ಹೇಳಿದ್ದು. ನೀವೇನು ಸೀರೆ ಅಕ್ಕ ಅಂತ ಬಲವಂತ ಮಾಡಿದ್ರಿ. ಹಾಕಿಬೇಕು ಸುಮ್ಮನಿರಮ್ಮ. ಸೀರೆ ಉಡ್ಕೊಂಡಿರೋದಕ್ಕೆ ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತಂದರೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ. ನೋಡೋಕ್ಕೆ ಕಣ್ಣು ಸಾಲದು ಹಂಗೆ ಕಾಣ್ತಾ ಇದೆಯಾ. ಸೂಪರಾಗಿ ಕಾಣ್ತಾ ಇದೆಯಾ. ಬಾ ಹೊರಡೋಣ. ಸರಿ ಆಯಿತು, ಹೊರಡೋಣ ನಡಿ. ಡ್ರೆಸ್ಗೆಲ್ಲ ಹಾಕ ಒಡವೆ ಹಾಕ್ಯಣೋದ್ರೆ ಚೆನ್ನಾಗಿ ಕಾಮಲ್ಲ. ಅದಕ್ಕೆ ನಾನು ಸೀರೆ ಹುಡ್ಕ ಅಂತ ಹೇಳಿದೆ, ಅದಕ್ಕೆ ಸೀರೆನೇ ಹುಡ್ಕೊಂಡ್ಲಿ. ಏನು ಮಸ್ತಾಗಿದ್ದಾವೆ. ಮದುವೆಗೆಲ್ಲ ನಾನು ತಂದಿದ್ದೀವಿ ಒಂದು 5-6 ಸೀರೆ. ಹುಡ್ಕೊಂಡು ಹೋಗ್ಲಿ ಹೇಳ್ಬಿಡು. ಫಂಕ್ಷನ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಸೀರೆ ಹಾಕ್ಯಂಡು ಹೋಗ್ಬೇಕು. ಮದುವೆ ಅದು ಇದು ನಾಮಕರಣ ಬಸ್ರೂಟ ಅಂತ ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ಸೀರೆ ಹಾಕ್ಯಬೇಕು. ಸರಿ ಆಯಿತು, ಬನ್ನಿರಿ ಹೋಗೋಣ. ತಡೀರಿ ಇಬ್ಬರನ್ನು ನಿಂತ್ಕೊಳ್ರಿ. ಒಂದು ಸತಿನ ಕಣ್ಣೆಸರು ತೆಗಿತೀನಿ. ಅಯ್ಯೋ ಬಿಡತ್ತೆ, ನಮಗೆಲ್ಲ ಯಾಕೆ ಕಣ್ಣೆಸರು ತೆಗಿತೀಯ ನೀನು? ನಮ್ಗೆ ಯಾಕೆ ಕಣ್ಣೆಸರು ತೆಗಿತೀಯ? ಬಿಡತ್ಲಾಗ ಹೋಗ್ಲಿ. ನಿಮ್ಮಿಬ್ರು ಜೋಡಿಗೆ ಯಾರ ಕಣ್ಣು ಬಿಡಬಾರ್ದು. ಹಿಂಗೈತೆ ಅಂದರೆ ನಿಮ್ಮಿಬ್ರು ಜೋಡಿ ಹೇಳ್ಬಾರ್ದು, ಅಷ್ಟು ಚೆನ್ನಾಗೈತೆ. ಅಡಿ ಹೆಂಗನಾಗಿ ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಎಲ್ಲ ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಯಾವ ಕಣ್ಣು ನನ್ನ ಸೊಸೆ ನನ್ನ ಮಗನ ಮೇಲೆ ಬೀಳದೆ ಇರ್ಲಪ್ಪ. ಓ ಹೊಡೆಯಕ್ಕ, ನರಿ ಅಂದಂಗೆ ಬೆಳ್ಳು. ನಿಜವಾಗ್ಲೂ ಕಣ್ಣಸ್ರಾಗೈತೆ ಕಣಮ್ಮ. ನಂದೇ ಅರ್ಧ ಕಣ್ಣಸ್ರಾಗೈತೆ ನನ್ನ ಸೊಸೆಗೆ. ಹೆಂಗೆ ಕಾಮ್ತಾ ಇದ್ದಾಳೆ ಹಂಗೇನು. ಸರಿ ಬರ್ತೀರಾ? ಸರಿ ಆಯ್ತಮ್ಮ, ಹೋಗಿ ಬರ್ತೀನಿ. ಹುಷಾರು, ಒಡವೆ ಎಲ್ಲ ಹುಷಾರಾಗಿ ಹಾಕೊಂಡಿದ್ಯಾ? ಹಂಗ ಎಲ್ಲನ ಹಾರ ನೆಕ್ಲೆಸು ಎಲ್ಲ ಎರಡೆಳೆ ಮಂಗ್ಳೇಸ ಎಲ್ಲ ನೀಟಾಗಿ ಪಿನ್ ಹಾಕೊಂಡಿದ್ಯಾ? ನೀಟಾಗಿ ಹಾಕಿದ್ಯೇನೆ ರಂಗೆ? ಎಲ್ಲ ನೀಟಾಗಿ ಹಾಕಿದ್ದೀನಿ ಬಿಡಕ್ಕ. ಎಲ್ಲ ಕೊಂಡಿಗೆ ಹೋದಕ್ಕೆಲ್ಲನ ಪಿನ್ನ ಹಾಕಿದ್ದೀನಿ ಜೋಡಿಸಿ ನೀಟಾಗಿ ಹಾಕಿದ್ದೀನಿ ಬಿಡು. ಏನಂತದ್ದೇನು ತೊಂದರೆ ಇಲ್ಲ, ಹಾಕೊಂಡು ಹೋಗಿ ಬರಲಿಲ್ಲ. ಹುಷಾರಾಗಿ ಹೋಗಂದ್ರೆ ಅಷ್ಟೇ. ಹುಷಾರು ಎಲ್ಲಾದ್ರೂ ಒಡವೆ. ಯಾರನ್ನ ಗೊತ್ತಿಲ್ದರು ಮಾತಾಡಿಸ್ದಾಗ ಮಾತಾಡಕ್ಕೆ ಹೋಗ್ಬೇಡ. ಒಡವೆ ಪಡವೆ ಹಾಕೊಂಡಾಗ ಗೊತ್ತಿಲ್ದಾಗೆಲ್ಲ ಮಾತಾಡ್ಸೋದು ಸ್ಯಾನೆ. ಅದಕ್ಕೇನೆ ಯಾರನ್ನ ಮಾತಾಡಿಸ್ಲಿ, ಮಾತಾಡೋದು ಯಾರನ್ನ ಕಾರ್ನ ಗೊತ್ತಿಸ್ಕೊಂಬರೋದು, ಯಾರನ್ನೂ ಕರ್ಕೊಂಬರ್ಬೇಡ್ರಿ. ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ ಜಾಸ್ತಿನ. ನಿಮಗೆ ಗೊತ್ತಿರೋರ್ನ ಮಾತಾಡ್ಸಷ್ಟೇನೆ. ಒಡವೆನ ಹುಷಾರು ಕಣಮ್ಮ. ಎಷ್ಟೊಂದು ಒಡವೆ ಹಾಕೊಂಡಿದ್ಯಾ, ಹುಷಾರಾಗಿ ಹೋಗ್ಬಾ. ಸರಿ ಆಯ್ತತ್ತೆ, ನಾನೇನು ಸಣ್ಣ ಹುಡುಗಿನ? ಅಯ್ಯೋ ನನಗೂ ಗೊತ್ತು, ನನಗೆ ಹೆಂಗೆ ಹಾಕೊಂಡು ಹೆಂಗಿರ್ಬೇಕು ಅನ್ನೋದು ನನಗೂ ಗೊತ್ತೇನು. ಸರಿ ಅಮ್ಮ ಆಯಿತು. ಹೋಗ್ತೀರಾ? ಬಾ, ಒಳ್ಳೇದಾಗ್ಲಿ, ಹೋಗಿ ಬರ್ರಿ. ಸರಿ ಅತ್ತೆ ಆಯ್ತು. ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗೋಕಿಟ್ಟು. ಸರಿ ಆಯ್ತು ಆಂಟಿ. ಎಲ್ಗ ಹೋದ್ರಲ್ಲಮ್ಮ ಮಗನ ಸೊಸೆ? ಅವ್ರ ಮನೆ ಕಡೆಗೆ ಯಾರ್ದೋ ಫಂಕ್ಷನ್ ಐತಂತೆ, ಅದಕ್ಕೆ ಫೋನ್ ಮಾಡಿದ್ರು. ಇಬ್ರಾಳು ಹೋಗ್ತಾ ಇದ್ದಾರೆ, ಗಂಡ ಹೆಂಡತಿ ಇಬ್ರಾಳು. ಅದಕ್ಕೆ ಎಲ್ಲ ಒಡವೆ ಹಾಕ್ಕೊಂಡು ಎಲ್ಲ ಒಡವೆ ಮಾಡಿಸಿದ್ದೆ. ಎಲ್ಲ ನಾನೊಂದು ಸರ ನೆಕ್ಲೇಸು ಎಲ್ಲ ಏಟೊಂದು ಒಡವೆ ಇತ್ತು. ಎಲ್ಲ ಇರೋಬರೋ ಒಡವೆ ಎಲ್ಲ ಹಾಕ್ಯಂಡು ಹೋಗ್ತಾ ಇದ್ದಾಳೆ. ಉಂಗುರುಗಳು ಎಲ್ಲ ಹಾಕ್ಯಂಡು ಅವಳಿಗೆ ಒಡವೆ ಅಂದರೆ ಇಷ್ಟ. ಅದಕ್ಕೆ ಹೋಗಿದ್ದಕ್ಕೆಲ್ಲ ಒಡವೆ ಪಡವೆ ಹಾಕ್ಯಂಡು ಹೋದ್ರೆ ಅಲ್ವೇ ನಮ್ಮ ಮರ್ಯಾದೆ ಕೊಡೋದು. ಸ್ವಲ್ಪ ಕರೆ ಮನೆಗೆ ಹೋದ್ರೆ ಯಾರು ಮರ್ಯಾದೆ ಕೊಡಲ್ಲ. ಅದಕ್ಕೆ ಎಲ್ಲ ಒಡವೆ ಹಾಕ್ಯಂಡು ಹೋಗ್ತಾ ಇದ್ದಾಳೆ. ಫಂಕ್ಷನ್ ಐತಂತೆ, ಅದಕ್ಕೆ ಹೋಗ್ತಾ ಇದ್ದಾಳೆ. ಇವಾಗ ಒಡವೆಯಿಂದ ಅಂದರೆ ಇವಾಗ ಬೋಲು ಡೇಂಜರ್ ಅಮ್ಮ. ಒಡವೆ ಸ್ಯಾನೆ ಹಾಕ್ಯಂಡು ಹೋಗೋದು ಜೀವಕ್ಕೆ ಅಪಾಯ. ಒಡವೆ ಹಾಕ್ಯಂಬೋದ್ರಿಂದ ಏನಿಲ್ಲ, ಕಾರ್ನಾಗ ಹೋಗಿ ಬರೋದು. ಕಾರ್ ಐತಲ್ಲ, ಏನು ಬೈಕ್ನಾಗ ಹೋಗಲ್ಲ ಏನಿಲ್ಲ. ಅವ್ರು ಕಾರೆಲ್ಲ ಗ್ಲಾಸ್ ಕ್ಲೋಸ್ ಮಾಡ್ತಾರೆ. ಎಲ್ಲ ಕಾರ್ನಾಗ ಹೋಗಿ ಬರೋದು. ಅವರು ಬೈಕ್ನಾಗ ಹೋಗೋದಾದ್ರೆ ಬಿಡಪ್ಪ ಅನ್ಬೋದು. ಕಾರ್ನಾಗ ಹೋಗ್ತಾರಲ್ಲ. ಇಲ್ಲ ಮಸ್ತಾಗಿ ಒಡವೆ ಹಾಕ್ಯಣಿಲ್ಲಮ್ಮ. ಒಂದು ಒಡವೆ ಮಾಡಿಸಿದ್ರೆ ತಾಯಿ ಹೊಲ ಮಾರಿರೋದೆಲ್ಲನ ಇವಾಗ ಒಡವೆ ಮಾಡಿಸಿದ್ದೀವಿ. ನಾವೇನು ಯಾತು ಇಕ್ಕಮ್ಮಕ್ಕೆ ಹೋಗಿಲ್ಲಲ್ಲ, ಅದಕ್ಕೆ ನನ್ನ ಸೊಸೆ ಹಾಕ್ಯಂಡು ಹೋದ್ಲು. ಇವಾಗೆಲ್ಲನ ಎಲ್ಲನ ಹೋಗಿಟ್ಟ ಕೊಡವೆಗಳು ಹಾಕ್ಯಂಡು ಅಂದ್ರೆ ತಾನೇ ಮರ್ಯಾದೆ ಕೊಡೋದು. ಅದಕ್ಕೆ ಎಲ್ಲ ಹಾಕ್ಯಂಡು ಹೋದ್ಲು ಬಿಡು. ಐತೆ ಅಂದಮೇಲೆ ಎಲ್ಲ ಹಾಕ್ಯಂಡು ಹೋಗ್ಬೇಕು. ಎಲ್ಲ ಹಾಕ್ಯಂಡು ಹೋದ್ಲು. ಹೆಂಗೆ ಹೊಲ ಮಾರ್ದಾಗಿಂದಾನ ಹೆಂಗೆ ಒಳ್ಳೇದಾತಮ್ಮ ನಿಮಗೆ. ಹೊಲ ಇದ್ದಿದ್ರೆ ಓಟನು ಮಾಡೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಹೆಂಗೆ ಹೊಲ ಮಾರಿ ಒಳ್ಳೆಯ ಕೆಲಸ ಮಾಡ್ಕೊಂಡ್ರಿ. ಒಡವೆ ಪಡವೆ ಎಲ್ಲ ಹಾಕ್ಯಬೋದು. ಮಕ್ಳನ್ನ ಮದುವೆ ಆಯ್ತು, ಸಾಲ ತೀರಿಸ್ಕೊಂಡ್ರಿ, ಎಲ್ಲ ಆತಮ್ಮ. ಹಂಗೆ ಒಳ್ಳೆ ತಾಯಿ ರಾಜಮ್ಮ ನಿನ್ನ ಸಸಿ ಅಂತೂ ಹೆಂಗೆ ಕಾಮಾಡು. ನಿನ್ನ ಮಗ್ಗು ನಿನ್ನ ಸಸಿಗೂ ಭಾಳ ಚೆನ್ನಾಗಿ ಜೋಡಿ ಮಾತ್ರ.
ಹ್ಞೂ ಎಲ್ಲ ಹಿಂಗೆ ಎಂಬ ನಾನು ಅದಕ್ಕೆ ಕಣ್ಣಸ್ರು ತೆಗ್ದು ಕಳಿಸ್ದೆ. ಎಲ್ಲ ಒಡವೆ ಹಾಕ್ಯಾಣ ಅವೆಲ್ಲ ಒಡವೆ ಮಾಡಿಸಿದೀವಿ. ಇವಾಗ ಇಬ್ಬರಿಗೂ ಆಗುತ್ತೆ ಇವಾಗ ಇನ್ನೇನು. ನಾನು ಒಡವೆ ಮಾಡಿಸಿದ್ರೆ ನನ್ನ ಸೊಸೆನೂ ಹಾಕ್ಯಂತಾಳೆ, ನಾನು ಹಾಕ್ಯಂತೀನಿ, ನನ್ನ ತಂಗಿಯರಾಗಿ ನನ್ನ ತಂಗಿನೂ ಹಾಕ್ಯಬೋದು, ಎಲ್ಲರೂ ಹಾಕ್ಯಬೋದು ಒಡವೆ. ನಾನು ಅದಕ್ಕೆ ಎಲ್ಲ ಇರೋಬ್ರದೆಲ್ಲ ಒಡವೆ ಮಾಡಿಸಿ ಕೈ ಬಿಟ್ಬಿಟ್ಟಿದ್ದೀನಿ. ನನ್ನ ಸೊಸೆಗೆ ಬೇರೆ ಒಡವೆ ಅಂದರೆ ಇಷ್ಟ, ಅದಕ್ಕೇ ಎಲ್ಲ ಒಡವೆ ಮಾಡಿಸಿದ್ದೀನಿ. ಒಡವೆನೂ ದಿನದಿನಕ್ಕೂ ರೇಟ್ ಆಗುತ್ತೆ ಅಂತ. ಮಾರಿ ಅಕ್ಕ ಹೋಗೋಣ ಊಟ ಮಾಡೋಣ, ನಾವಿನ್ನೂ ಊಟ ಮಾಡಿಲ್ಲ. ನಡಿ ತಿಂಡಿ ಮಾಡಿದ್ಲು. ಊಟ ಅಲ್ಲ ಕಣೆ ತಿಂಡಿಯನ್ನು ದಿನ ನನ್ನ ಸಾಸ್ ಬಂದಾಗಿಂದನ ದಿನ ತಿಂಡಿ ಕಣೆ ಲಲಿತಮ್ಮ. ಅಯ್ಯೋ ನನ್ನ ಸೊಸೆ ಒಂದು ದಿನ ಮಿಸ್ ಮಾಡಲ್ಲ, ತರದ್ ಮಾಡ್ತಾಳೆ. ಇವತ್ತು ವಾಂಗಿಬಾತ್ ಮಾಡವಳೆ. ಹೌದೇನು ನೋಡಮ್ಮ ಹೆಂಗ ರಾಜಮ್ಮ ನಿನ್ನ ಸೊಸೆ ಬಂದಿರೋದಕ್ಕೆ ದಿನ ತರದ್ ತಿಂಡಿ ಮಾಡ್ತಾಳಲ್ಲಿ. ವಾಂಗಿಬಾತ್ ಮಾಡವಳೆ ಏನು ಅದು ಮಾಡಲ್ಲ ಅಮ್ಮಂಗಿಲ್ಲ. ವಾಂಗಿಬಾತು, ಬಿಸಿಬೇಳೆ ಬಾತು, ಮತ್ತು ಹೆಸ್ರು ಬೇಳೆ ಬಾತು ಇಂಥದ್ದು ಮಾಡಲ್ಲ ಅಮ್ಮಂಗಿಲ್ಲ. ಹೆಂಗ ಬಿಡಮ್ಮತ್ತ ಎಲ್ಲ ಒಳ್ಳೊಳ್ಳೇದು ಮಾಡ್ತಾಳೆ ಅಂತೆ ಸೊಸೆ. ತಿಂಡಿ ತಿನ್ಬೇಕು, ಆಮೇಲೆ ಬತ್ತೀನಿ ತಡಿ ಲಲಿತ ಮಾತಾಡೋಣ. ಸೀಮೆಂಗಿಲ್ಲ ಸೊಸೆ ಅಮ್ಮಂಗೆ ಆಡ್ತಾಳೆ ಕಣೆ ಭಾಗ್ಯಮ್ಮ. ಅಯ್ಯೋ 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 ಏನು ಯಾರು ತಂದಿಲ್ಲ ಸೊಸೆ ಅಮ್ಮಂಗೆ ಆಡ್ತಾಳೆ. ನಮ್ಮ ಮನೆಯಂತೂ ಒಂದಿಟ್ಟು ಕೆಟ್ಟಿರೋದ್ಕೋ, ನನ್ನ ಮಗಳು ಬೇರೆ ಬಂದು ಇಲ್ಲಿರೋದ್ಕೋ ಏನು ಸೀಮೆಗಿಲ್ಲ ಸೊಸೆ ಅಮ್ಮಂಗೆ ಬಿಲ್ಡಪ್ ಕೊಡ್ತಾಳೆ. ತಡಿ ಯಾವುದೂ ಶಾನೆ ಅತಿಯಾಗಿ ಹಿಂಗೆ ಮಾಡೋದು ಒಳ್ಳೇದಲ್ಲ. ಅದು ಏನೇನಾಗುತ್ತೋ ಅದು ಏನೋ ಒಂದು ಆಗಂಗಿದ್ರೆ ಈ ಪಾಟಿ ಅದು ಅತಿಯಾಗಿ ಬೆಳಗ್ಗೆ ಯಾಕೆ ಆಗಲಿ. ಏನೇನಾಗುತ್ತೋ ಯಾಕೆ ಬೇಕು ಹಂಗೆ ಬಂದ್ಬೇಡ. ಆಮೇಲೆ ಭಾಗ್ಯಮ್ಮಂಗೆ ಬಂದಿದ್ಲು ಅಂತ ಯಾಕೆ ಬೇಕಂತ ನೀನು ಯಾಕೆ ಮಾತಾಡಬೇಡ. ಅಲ್ಲ ಸೀಮೆ ಕಿಲ್ಲದಮ್ಮಂಗೆ ಅಯ್ಯಯ್ಯೋ ಸ್ವಸ್ತಂದಾಗಿಂದ ಅಂತೂ ರಾಮ ನೋಡಬೇಕು. ನನ್ನ ಸೊಸೆ ಹಂಗೆ ನನ್ನ ಸೊಸೆ ಹಂಗೆ ನನ್ನ ಸೊಸೆ ಹಂಗೆ ಅಯ್ಯಮ್ಮೆ ಅರ್ಧೋಗ್ತಾ ಇದ್ದಾಳೆ. ಏನು ಬರುತ್ತಾ ಏನೋ. ಅಯ್ಯೋ ಏನು ಬಿಲ್ಡಪ್ ಕೊಡ್ತಾಳೆ. ಅಯ್ಯಯ್ಯಪ್ಪ ದೇವೆ. ಅದು ಬೇರೆನೇ ಅವ್ರ ಸಿಬ್ಲಿಂಗಾರ ಇದ್ರಿಗೆ ಆಗ್ದಿಲ್ದಕ್ಕೂ ಒಳ್ಳೆ ಸೊಸೆ ಚೆನ್ನಾಗಿರೋ ಸೊಸೆ ಸಿಕ್ಕಿರೋದಕ್ಕೂ ಅಯ್ಯಯ್ಯೋ ನನ್ನ ಸೊಸೆ ಹಂಗೆ ಯಾರೂ ಇಲ್ಲ. ನಾನೇನು ದೊಡ್ಡ ಮೇಲು ಅಮ್ಮಂಗೆ ಆಗ್ಬಿಟ್ಟೈತಿ ಇವಾಗಂತೂ. ಅವಳು ಸಾವುಕಾತಿ ಬೇರೆ ಯಾಕನ ಒಂದಿಟ್ಟು ಕೈಯಾಗಳು ಸಾವ್ಕೊಂತಾಳೇನ ಅದಕ್ಕೇನೆ. ಇವಳಂತೂ ನೀವು ನೋಡಿರಾಗಲ್ಲ ಕಣೆ ಇತ್ತೀಚೆಗೆ. ಯಾಕೆ ನನಗೆ ಈ ರಾಜಮ್ಮನ್ನ ನನಗೂ ಆಗಲ್ಲ ತಾಯಿ. ಏನು ಊರು ತುಂಬಾನ ಕರ್ಕೊಂಡು ಓಡಾಡ್ತಾಳೆ. ಇಲ್ಲವಳು ನೀರು ಒಯ್ಕೊಂಡ್ರೇನೆ ತಲೆ ಬಾಸ್ತಾಳೆ. ಹೊರ ಕುಂಡ್ಸ್ಕೊಂಡು ಚೇರ್ ಹಾಕಿ ಅವಳು ತಲೆ ಎಲ್ಲ ಒರೆಸ್ತಾಳೆ, ತಲೆ ಎಲ್ಲ ಬಾಸ್ತಾಳೆ. ಸಿಕ್ಬಿಡಿಸ್ತಾಳೆ ತಲೆ ಎಲ್ಲನ. ನೋಡ್ಬೇಕು ಅವಳಂತೂ ಆಟದ ಗಂಬೆ ಮಾಡ್ಕೊಂಡವೆ. ಅಯ್ಯೋ 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 ನೋಡ್ಬೇಕು ಕಣೆ. ನೋಡ್ಬೋದು ಹೇಳೋಕ್ಕಾಗಲ್ಲ. ಅಲ್ಲ ಯೋಟೊಂದು ಅಡವೆ ಹಾಕ್ಕೊಂಡು ಹೋದ್ಲು ತಾಯಿ. ಎತ್ಲಗನ ತಗೊಂಡು ಯಾರನ್ನ ಕಿತ್ಕೊಂಡು ಹೋದ್ರೆ ಏನು ಪಾಡು. ಏನ ಯಾರು ಕಂಡಾರಮ್ಮ ಯೋಟನ ಒಡವೆ ಹಾಕ್ಕೊಂಡು ಹೋಗೋದಪ್ಪ ಇಲ್ಲಿ ಯೋಟನ್ನ ಹಾಕ್ಕೊಂಡು ಹೋತ್. ನಿಕ್ಕಳೆ ಸ್ವಾಮಿ ಎಲ್ಲ ವೈರ ಬರೋದೆಲ್ಲ ಒಡವೆಗೆ ಹಾಕ್ಯಾವಳು. ಅಲ್ಲ ಬುದ್ಧಿ ಇಲ್ದಾಳು ನೋಡಮ್ಮ. ಅವಳದೇ ಯೋಟ ಮಸ್ತಾಗೈತಂತೆ ಹತ್ತೆ ಎಕರೆ ವಾಲೆ ಅದೂ ಅವಳು ಒಡವೆ ಮಾಡಿಸೋ ಅಂದ್ಲಂತೆ. ಇರೋ ಬರೋ ಹೊಲ ಮರಿರೋದೆಲ್ಲನ ಒಡವೆಗೆ ಹಾಕ್ಯಾವಳು. ಒಟ್ಟು ಯಾವನ ಕಿತ್ಕೊಂಡು ಹೋದ್ರೆ ಏನು ಮಾಡ್ತೀಯಮ್ಮ. ಕಿತ್ಕೊಂಡು ಹೋಗ್ಬೇಕು ಗೊತ್ತಾಗುತ್ತೆ. ಅವ ಬಾಯಿ ಬಡ್ಕೊಂತಾಳೆ. ಬುದ್ಧಿ ಇಲ್ದಳಿ ಅವಳು ಒಡವೆಗೆ ಹಾಕ್ಯಾಳ. ಅಡವೆ ನಮ್ಮ ಇವತ್ತಿರೋದು ನಾಳೆಗೆ ಹೋಗುತ್ತೆ ಸೈಡ್ ತಂಡಳ ಅಂತಲ್ಲ. ನನ್ನ ಮನೆ ಕಟ್ಟೋಕ್ಕಾಗಲ್ಲ. ಮನೆ ಕಟ್ಟಿದರೆ ಇದ್ದಾನ ಇರೋದು. ಅಯ್ಯೋ ಸುಮ್ಮನೆ ಅವಳು ನಿನ್ನ ಮನೆ ಕಟ್ಟಿರಿನ್ನ ಹಿಡಿಯೋಕ್ಕಾಗಲ್ಲ. ಈಗಲೇ ಈ ಪಾಟಿ ಹಿಂಗೆ ಆಡ್ತಾಳೆ. ಎಲ್ಲ ನಟವ್ರನ್ನ ಮನೆ ಕಟ್ಟಿರಿಲ್ಲ ಹಿಡಿಯೋಕ್ಕಾಗತ್ತೆ. ಅಯ್ಯೋ ದೇವ್ರಿ. ಯಾತ್ರೆಗೆ ಯಾತ್ರೆ ಇಲ್ದಿದ್ರು ಹೊಲ ಮಾರಿ ಕಾರ್ ತಗೊಂಡು ಮಕ್ಕಳು ಕಾರ್ ತಗೊಂಡು ಹತ್ತೊಬ್ರು ಇತ್ತೊಬ್ರು ಓಡಾಡ್ತಾರಲ್ಲ ತಾಯಿ. ಸಣ್ಣ ಹುಡ್ಗಂತೂ ಮನೆಯೇ ಸೇರಲ್ಲ ಹುಡುಗವು. ಆ ಹುಡುಗನು ಸುಮ್ಮನೆ ಓಡಾಡುತ್ತಲ್ಲ ಇಲ್ಲೂ. ಇವಾಗಂತೂ ಹೊಲ ಮಾರಿರೋದಕ್ಕೂ ಕೈಯಲ್ಲಿ ದುಡ್ಡು ಇರೋದಕ್ಕೂ ಯಾರನ್ನೇ ಆತ ಕೇಳಲ್ಲ. ಇವಾಗ ಅವ್ನಿಗೆ ಇನ್ನೇನು BP ಶುಗರ್ ಬಂದೈತೆ ಸೆಂಬುಲಿಂಗಣ್ಣಗೆ. ಇನ್ನೇನು ಯಾತ ತಲೆ ಕೆಡಿಸ್ಕೊಂಬಲ್ಲ. ಸುಮ್ಮನೆ ಉಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹೆಂಗೆ ಇದ್ದಾನೆ. ಇವಾಗ ಇವಳು ದುಡ್ಡು ಇರೋದಕ್ಕೂ ಅದಕ್ಕೂ ಆ ಹುಡುಗರನ್ನೇ ಆತ ಕೇಳಲ್ಲ. ದುಡಿಯೋಕೆ ಹೋಗ್ರಿ ಎಂಬಲ್ಲ ಏನಿಲ್ಲ. ಹಂಗೆ ಇಕ್ಕೊಂಡವಳೆ. ಅದು ಇನ್ಯಾವಸ್ತಿನ ಇರುತ್ತಮ್ಮ ಹೊಲ ಮಾರಿರೋದು. ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ಹೊಲ ದುಡ್ಡೇನೆ ಏನು ಯೋಟಿದ್ರು ಖರ್ಚು ಮಾಡ್ಬೋದು. ಕೋಟಿದ್ರಿ ಒಂದು ಕೋಟಿನ ಒಂದು ನಿಮಿಷದಾಗ ಒಂದು 1/4 ಗಂಟೆ ಖರ್ಚು ಮಾಡ್ಬೋದು ಇವಾಗೇನು. 1 ಕೋಟಿ ದುಡ್ಡು ಐತೆ 1 ಕೋಟಿ ದುಡ್ಡು ಐತೆ ಅಂತ ಆಡೋದಲ್ಲ. ಅದಿರ ಇವತ್ತು ಇರುತ್ತೆ ನಾಳೆ ಹೊತ್ತಿನಾಗ ಎಲ್ಲ ಖರ್ಚಾದಾಗ ಏನು ಮಾಡ್ಬೇಕು ಒಟ್ಟಿಗೆ. ತಗ ಇವಳು ಒಂಥರ ಇದ್ದರೆ ನನ್ನಂಗಿಲ್ಲ ಅಮ್ಮಂಗಿರ್ತಾಳೆ ಕಣೆ ಇವಳು. ಹಂಗೆ ತಗ ಅವಳ್ದು ಏನು ಹೇಳಿ. ಅಯ್ಯೋ ರಾಜಮ್ಮನ ಸೊಸೆ ಅಂತೂ ಎಲ್ಲ ಒಡವೆ ಹಾಕ್ಕೊಂಡು ಎಲ್ಲ ಓದ್ಲು. ಎಲ್ಲ ತೋರಿಸ್ಕೊಂಡು ಎಲ್ಲಾರ್ಗು ಏನು ಕಾರ್ನಾಗೆ ಹೊಲ ಮಾರಿ ಕಾರ್ನಾಗ ಅಡ್ಡಾಡ್ಕೊಂಡು ಏನು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಹಂಗೇನೆ ಇಷ್ಟೊಂದು ಅಡವೆ ಹಾಕ್ಕೊಂಡು ಹೋದ್ಲು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಡವೆ ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.